ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚಂದ್ರಿಕಾ. ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರುವವ್ರಿಗೆ ಎಲ್ರಿಗೂ ಧನ್ಯವಾದಗಳು. ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಾನು ಬರ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ಕಮೆಂಟ್ ಹಾಕಿ, ಏನೇ ತಪ್ಪಿದ್ರೂ ಏನೇ ಸರಿ ಇದ್ರೂ ಕಮೆಂಟ್ ಹಾಕಿ. ಹಾಗೆಯೇ ಲೈಕ್ ಕೊಡಿ, ಹಾಗೆಯೇ ಶೇರ್ ಕೊಡಿ. ಓಕೆನಾ? ಇವತ್ತು ನಾನು ಏನು ಅರಸಿನ ತಗೊಂಡು ಬಂದಿದ್ದೀನಿ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಇವತ್ತು ಅರಸಿನದ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರುವ ಟಿಪ್ಸ್ಗಳನ್ನು ನಾನು ಹೇಳ್ತಾ ಇದ್ದೀನಿ. ಅರಸಿನ ಯಾವುದಕ್ಕೆ ನಾವು ಉಪಯೋಗಿಸಲ್ಲ ಹೇಳಿ? ದೇವರ ಕೋಣೆಯಿಂದ ಅಡಿಗೆ ಕೋಣೆ ತನಕನೂ ನಾವು ಉಪಯೋಗಿಸ್ತೇವೆ. ಅರಸಿನ ಮನೇಲಿ ಇದ್ದೇ ಇರುತ್ತೆ. ಅರಸಿನವನ್ನು ನಾವು ಯಾವತ್ತೂ ಖಾಲಿ ಮಾಡಿ ಕೂತ್ಕೊಳ್ಳಲ್ಲ. ಅರಸಿನ ಬೇಕೇ ಬೇಕಾಗುತ್ತೆ ಅಲ್ವಾ? ಇವತ್ತು ನಾನು ಮಳೆಗಾಲದಲ್ಲಿ ಕೀಟಗಳು ತುಂಬ ಜಾಸ್ತಿ ಬರುತ್ತವೆ. ಮನೆಗೆ ಎಷ್ಟು ಕ್ಲೀನ್ ಮಾಡಿದರೂ ಬಂದೇ ಬರುತ್ತವೆ ಕೀಟಗಳು. ಯಾವುದಾದ್ರೂ ಒಂದು ಚಿಕ್ಕ ಚಿಕ್ಕ ಕೀಟಗಳಾದರೂ ಬರುತ್ತವೆ ನೆಲದ ಹತ್ತಿರ ಬರುವಾಗ ಈ ಅರಸಿನವನ್ನು ಆ ಬರುವ ಜಾಗಕ್ಕೆ ಹಾಕಿದರೆ ನೋಡಿ, ಅದು ಮತ್ತೆ ಮುಖ ಮಾಡಿನೂ ಬರಲ್ಲ. ಯಾವುದೇ ಕೀಟಗಳಾಗಲಿ, ಚಿಕ್ಕದಿಂದ ದೊಡ್ಡದವರೆಗೆ ಕೀಟಗಳು ಇರಲಿ, ಬೇಕಂದರೆ ಅರಸಿನ ಹಾಕಿದರೆ ಬರಲ್ಲ. ನೀವು ನೋಡಿ, ನಾನು ಈ ಟಿಪ್ಸನ್ನು ನೋಡ್ತಾ ಇದ್ದೇನೆ, ಹಾಕಿ ಮಾಡ್ತಾ ಇದ್ದೇನೆ ಇದೇ ಥರ, ಆದರೆ ಬರಲ್ಲ. ಇರುವೆಗಳು ಬರಲ್ಲ. ಇರುವೆ ಅಂದು ಕಚ್ಚುವ ಇರುವೆ ಅಂತೂ ಇದೆ ಇನ್ನೊಂದು, ಅದು ಭಾರಿ ಜೋರು ಇರುತ್ತೆ ಅಲ್ವಾ? ನಿಮಗೆ ಗೊತ್ತಿರಬೇಕು. ಅದಕ್ಕೂ ಹಾಗೆಯೇ ಅದು ಬರ್ತಾ ಇರುತ್ತೆ. ಅದು ಪ್ರತಿ ಸಾರಿನೂ ಮಳೆಗಾಲ ಅಂತೆಲ್ಲ, ಸೆಕೆಗಾಲ ಅಂತೆಲ್ಲ, ಚಳಿಗಾಲ ಅಂತೆಲ್ಲ, ಅದು ಬಂದೇ ಬರುತ್ತೆ. ಹಳ್ಳಿ ಕಡೆ ಅಂತೂ ಬಂದೇ ಇರುತ್ತೆ, ಅದು ಬಂದೇ ಬರುತ್ತೆ. ಯಾವುದೇ ಇರುವೆಗಳಾಗಲಿ ನೋಡಿ, ಇರುವೆಗಳು ಬರುವ ಜಾಗದಲ್ಲಿ ಈ ಅರಸಿನವನ್ನು ಹಾಕಿದರೆ ಅದು ಮತ್ತೆ ಬರಲ್ಲ. ಅರಸಿನ ಅಲ್ಲಿಂದ ಮಾಯ ಆಗುವ ತನಕ ಅದು ಬರಲ್ಲ. ಅರಸಿನ ಗೊತ್ತಲ್ವ, ಬೇಗ ಮಾಯ ಆಗಲ್ಲ. ನಾವೇ ಅದನ್ನು ಒರೆಸಿ ತೆಗೆದ್ರೆ ಮಾತ್ರ ಅದು ಹೋಗುತ್ತೆ ಹೊತ್ತು ಅದು ತನ್ನಷ್ಟಕ್ಕೆ ಬೇಗ ಹೋಗಲ್ಲ. ಅರಸಿನದ್ದು ಕಲರ್ ಆಗಲಿ, ಅರಸಿನ ಆಗಲಿ ಹೋಗಲ್ಲ ಅಲ್ಲಿಂದ. ನಾವೇ ತೊಳೆದು ತೆಗಿಬೇಕು, ಅಂದರೆ ಮಾತ್ರ ಹೋಗುತ್ತೆ ಅಲ್ವಾ? ಅರಸಿನ ಇನ್ನೊಂದು ನಾವು ಏನು ಮಾಡ್ತೇವೆ ಅಂದರೆ, ಅರಸಿನವನ್ನು ನಾವು ದಿನ ಮನೆ ಕ್ಲೀನ್ ಮಾಡುವಾಗ ಫಿನಾಯಿಲು ಏನೇನೋ ಉಪಯೋಗಿಸ್ತೇವೆ. ಫಿನಾಯಿಲ್ ಹಾಕ್ತೇವೆ, ಅದಕ್ಕೆ ಏನೇನೋ ಕ್ಲೀನ್ ಮಾಡೋಕ್ಕೆಲ್ಲ ಹಾಕ್ತೇವೆ ಮೆಡಿಕಲ್ನಿಂದ ತಗೊಂಡು ಬಂದು. ಅದಕ್ಕೆ ಏನು ಮಾಡಬೇಕು ಗೊತ್ತಾ? ವಾರದಲ್ಲಿ 3 ಸಲ ನೀವು ದಿನ ಫಿನಾಯಿಲ್ ಹಾಕಿ ತೊಳಿಬೇಕು ಅಂತ ಏನಿಲ್ಲ ನೆಲವನ್ನು. ವಾರದಲ್ಲಿ 2-3 ಸಲ ಅರಸಿನ, ಕರ್ಪೂರ, ಗೋಮೂತ್ರ ಇಷ್ಟು ಬಗೆಯನ್ನು ಹಾಕಿ ನೀವು ನೆಲವನ್ನು ಕ್ಲೀನ್ ಮಾಡಿ, ಮನೆಯನ್ನು ಕ್ಲೀನ್ ಮಾಡಿದರೆ ನಿಮ್ಮ ಮನೆಗೆ ದುಷ್ಟಶಕ್ತಿ ಆಗಲಿ ಏನೇ ಇದ್ರೂ ಸಮಸ್ಯೆ ಪರಿಹಾರ ಆಗುತ್ತೆ. ದುಷ್ಟಶಕ್ತಿಗಳಂತೂ ಬರಲ್ಲ. ಯಾವತ್ತು ನೀವು ಟ್ರೈ ಮಾಡಿ, ನೀವು ಮಾಡಿ ನೋಡಿ. ಫಿನಾಯಿಲ್ ನಾವು ದಿನ ಹಾಕುವುದೇ, ಅದು ದಿನ ನಾವು ಉಪಯೋಗಿಸ್ತೇವಲ್ವ, ಇದನ್ನು ನೀವು ಹಾಕಿ ಮನೆ ಕ್ಲೀನ್ ಮಾಡಿ, ಯಾವ ದುಷ್ಟಶಕ್ತಿಗಳೂ ಇರಲ್ಲ. ಹಾಗೆಯೇ ಅರಸಿನವನ್ನು ನಾವು ಮುಖಕ್ಕೇನೂ ಹಚ್ಚುತ್ತೇವೆ. ಯಾಕೆಂದರೆ ಮುಖದಲ್ಲಿ ಮೊಡವೆಗಳು, ಕಪ್ಪು ಕಲೆಗಳು ಜಾಸ್ತಿ ಇದ್ದರೆ ಕೆಲವರಿಗೆ ಮೊಡವೆಗಳು ಬೀಳ್ತಾ ಇರುತ್ತವೆ. ಅದನ್ನು ಏನು ಮಾಡಬೇಕು? ಬೀಳುವಾಗಲೇ ಅದಕ್ಕೆ ನಾವು ಕೈಯಿಂದ ನಾವು ಯಾವತ್ತೂ ಅದನ್ನು ಉಗುರುಗಳಿಂದ ಅದಕ್ಕೆ ತಾಗಿಸಬಾರ್ದು. ಯಾವುದಕ್ಕೆ? ಮೊಡವೆಗೆ. ಉಗುರು ತಾಗಿಸಿದರೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಮುಖಕ್ಕೆ ಉಗುರು ತಾಗಿಸಬಾರ್ದು. ಮೊಡವೆ ಇದ್ದ ಜಾಗಕ್ಕೆ ಉಗುರು ತಾಗಿಸಿದರೆ ಅದು ಇನ್ನೂ ಹೆಚ್ಚು ದೊಡ್ಡದು ಆಗುತ್ತೆ. ಆವಾಗ ಏನು ಮಾಡಬೇಕು ಗೊತ್ತಾ? ಹಾಲಿದ್ದು ಕೆನೆ ಇದೆ ಅಲ್ವಾ? ಹಾಲಿದ್ದು ಕೆನೆ, ಅರಸಿನ ಮತ್ತು ಅಲೋವೆರಾ ಮನೆಯಲ್ಲೇ ಇರುತ್ತೆ. ಇವಾಗ ಎಲ್ಲರ ಮನೆಯಲ್ಲೂ ಅಲೋವೆರಾ ಇದ್ದೇ ಇರುತ್ತೆ. ಅರಸಿನೂ ಹೆಚ್ಚಿನ ಮನೆಯಲ್ಲಿ ಇದ್ದೇ ಇರುತ್ತೆ. ಅರಸಿನ ನಾವು ಅಂಗಡಿಯಲ್ಲಿ ಅಂಗಡಿದ್ದು ಅರಸಿನ ಯೂಸ್ ಮಾಡೋದಕ್ಕಿಂತ ಮನೆಯಲ್ಲೇ ಇದ್ದ ಅರಸಿನವನ್ನು ಯೂಸ್ ಮಾಡಬೇಕು. ಮುಖಕ್ಕೆ ಯಾವತ್ತಿದ್ರೂ ಮನೆಯಲ್ಲಿದ್ದ ಅರಸಿನವನ್ನೇ ಯೂಸ್ ಮಾಡಿ. ಅಲೋವೆರಾ, ಅರಸಿನ, ಹಾಲಿದ್ದು ಕೆನೆ ಇಷ್ಟನ್ನು ನೀವು ಉಪಯೋಗಿಸಿ ನೋಡಿ. ಮುಖಕ್ಕೆ ಹಾಕಿದರೆ ತುಂಬ ಒಳ್ಳೆಯದು. ಒಂದು ಅರ್ಧ ಗಂಟೆ ಆದರೂ ಮುಖದಲ್ಲಿ ಇರಬೇಕು, ಆಮೇಲೆ ತೊಳೆಯಿರಿ. ಮುಖಕ್ಕೆ ತುಂಬ ಚೆನ್ನಾಗಿರುತ್ತೆ, ಮುಖ ತುಂಬ ಚೆನ್ನಾಗಿ ಆಗುತ್ತೆ. ಇದು ಎಲ್ಲ ಟಿಪ್ಸ್ಗಳು ನಾನು ಉಪಯೋಗಿಸುವಂಥ ಟಿಪ್ಸ್ಗಳು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ನೀವೂ ಟ್ರೈ ಮಾಡಿ ಅಂತೇಳಿ. ಇದೇ ಥರ ಅರಸಿನವನ್ನು ನಾವು ಅಡಿಗೆಗಂತೂ ಉಪಯೋಗಿಸ್ತೇವೆ ಅಲ್ವಾ? ಹೌದು.
ನಾವು ಒಂದು ಕೈಗೆ ಆಗಲಿ ಕಾಲಿಗೆ ಆಗಲಿ ಗಾಯ ಆದಾಗ ನಾವು ಅರಸಿನವನ್ನು ಉಪಯೋಗಿಸ್ತೇವೆ. ಬೇಗ ಹೋಗ್ತೀವಿ, ನಾವು ಅರಸಿನವನ್ನು ತಗೊಂಡು ಬರ್ತೇವೆ ಒಳಗಿನಿಂದ. ಅರಸಿನವನ್ನು ಹಚ್ಚಿದರೂ ಒಳ್ಳೆಯದು ಗಾಯಕ್ಕೆ. ಗಾಯ ಆದ ತಕ್ಷಣ ಅರಸಿನ ಹಚ್ಚಿಕೊಳ್ಳಿ, ರಕ್ತ ಬರೋದು ಸ್ವಲ್ಪ ನಿಲ್ಲುತ್ತೆ. ಅರಸಿನವನ್ನು ನಾವು ಬಾಗಿಲಿಗಂತೂ ಹಾಕ್ತಾ ಇರ್ತೇವೆ. ನಾವು ಬಾಗಿಲ ಹತ್ರ ಹಾಕ್ತಾ ಇರ್ತೀವಿ. ಅರಸಿನ ಕುಂಕುಮವನ್ನು ನಾವು ಡೈಲಿ ಹಾಕ್ತೀವಿ ಅಲ್ವಾ, ಅದು ಒಳ್ಳೆಯದೇ. ಲಕ್ಷ್ಮಿ ಸ್ವರೂಪ ಅರಸಿನ. ನೀವು ಈ ಟಿಪ್ಸನ್ನು ಉಪಯೋಗಿಸಿ ನೋಡಿ, ಇದೇ ರೀತಿ ಮಾಡಿ, ನಿಮಗೂ ಗೊತ್ತಾಗುತ್ತೆ ಹೌದು ಅಂತೇಳಿ. ನಮ್ಮ ಟಿಪ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ಅವ್ರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಲೈಕ್ ಕೊಡಿ ಮರಿಬೇಡಿ. ಇನ್ನು ಹೊಸ ಟಿಪ್ಸ್ನೊಂದಿಗೆ ನಾನು ಬರ್ತಾ ಇರ್ತೇನೆ. ನೀವು ವಿಡಿಯೋ ನೋಡ್ತೀರಲ್ವಾ? ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ವಿಡಿಯೋದೊಂದಿಗೆ ನೀವು ಸಿಗುವ. ಬಾಯ್ ಆಲ್.